ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರಿಗೂ ನಾನು ಹಾಕ್ತಿರೋ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಸೊ ಈ ವೀಕು ನಾನು ಸ್ವಲ್ಪ ಡಿಫ್ರೆಂಟ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಫನ್ನಿ ಕ್ವೆಶನ್ಸ್ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಆಫೀಸಿಂದ ಬ್ರೇಕ್ ತೊಗೊಂಡು ನಾನು ಕೆಳಗೆ ಬಂದೆ ಆ್ಯಂಡ್ ಅಲ್ಲಿ ನೋಡಿದ್ರೆ ಜೋರು ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಅದನ್ನೇ ವೀಡಿಯೋ ಮಾಡಿದೆ ಡಿಫ್ರೆಂಟ್ ಲೊಕೇಶನ್ಸಲ್ಲಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮಧ್ಯ ಮಧ್ಯ ಗೆಸ್ಟ್ ಅಪಿಯರೆನ್ಸಸ್ಸು ಬರ್ತಾ ಇರ್ತಾರೆ, ಸೊ ಅದನ್ನ ಮೈಂಡ್ ಮಾಡಬೇಡಿ ನೀವು ಯಾರು. ಈ ವಿಡಿಯೋದಲ್ಲಿ ಏನು ವಿಷಯ ಮಾತಾಡೋಣ ಅಂತ ಹೇಳಿದ್ರೆ ಇನ್ಸ್ಪಿರೇಷ್ನಲ್ ಕೋಟ್ಸ್. ದಿಸ್ ಈಸ್ ಸೋ ಕಾಮನ್ ನವ್ ಡೇಸ್. ಹೇಗಾಗಿದೆ ಅಂದರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲೇ ಕೂಡ ನೀವು ನೋಡಿದ್ರು ದೊಡ್ಡ ದೊಡ್ಡ ಇನ್ಸ್ಪಿರೇಷನಲ್ ಕೋಟ್ಸ್ ಹೇಳ್ತಾರೆ, ಮೋಟಿವೇಶ್ನಲ್ ಟಾಕ್ಸ್ ನಡೀತಾ ಇರುತ್ತೆ. ಸೊ ಅದಕ್ಕೆ ನಾನು ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ ಸ್ಕ್ರಾಲ್ ಮಾಡ್ತಿದ್ದೆ, ಆಯಿತಾ, ಯಾವ ಇನ್ಸ್ಪಿರೇಷ್ನಲ್ ಕೋಟ್ ರಿಯಲಿ ಇನ್ಸ್ಪೈರ್ಸ್ ಮೀ ಅನ್ನೋ ಥರ. ಸೊ ಆವಾಗ ನಾನು ಒಂದು ಕೋಟ್ ನೋಡಿದೆ. ಅದೇನಪ್ಪ ಅಂತ ಹೇಳಿದ್ರೆ, ದ ಪರ್ಪಸ್ ಆಫ್ ಲೈಫ್ ಇಸ್ ದ ಲೈಫ್ ಆಫ್ ಪರ್ಪಸ್. ನನಗಂತೂ ಏನೂ ಅರ್ಥ ಆಗಲಿಲ್ಲ. ನಿಮ್ಗೆ ಅರ್ಥ ಆಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಒಂದು ಕೇಳಿ. ದ ಮೀನಿಂಗ್ ಆಫ್ ಲೈಫ್ ಇಸ್ ಟು ಫೈಂಡ್ ಯುವರ್ ಗಿಫ್ಟ್. ದ ಪರ್ಪಸ್ ಆಫ್ ಲೈಫ್ ಈಸ್ ಟು ಗಿವ್ ಅವೇ. ಫಸ್ಟ್ ಆಫ್ ಆಲ್ ನಮ್ಮ ಗಿಫ್ಟ್ನ ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅಂದರೆ ಆ ಗಿಫ್ಟನ್ನು ನಾವೇನು ಕಷ್ಟಪಟ್ಟು ಹುಡುಕಬೇಕು? ನನಗಂತೂ ಅರ್ಥ ಆಗಲಿಲ್ಲ. ಸೊ ಈ ಕೋಟ್ಸ್, ಮೋಟಿವೇಶ್ನಲ್ ಸ್ಪೀಚ್ ಇದೆಲ್ಲ ಬಿಟ್ಬಿಟ್ಟು ಲೈಫ್ನ ಹಾನೆಸ್ಟಿಯಿಂದ ಲೀಡ್ ಮಾಡೋಣ. ನೀವೇನು ಹೇಳ್ತೀರಾ?